ಲಯನ್ಸ್ ಕ್ಲಬ್ ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಎನ್ ರಮೇಶ್ ಉಡುಪ ಅಧಿಕಾರ ಸ್ವೀಕಾರ. ನಮಸ್ಕಾರ ವೀಕ್ಷಕರೇ, ಕನ್ನಡ ಮಾಧ್ಯಮಕ್ಕೆ ಸ್ವಾಗತ. ನಾನು ಯಲಂದೂರು ಪಟ್ಟಣದ ಲಯನ್ಸ್ ಕಾನ್ವೆಂಟ್ ಆವರಣದಲ್ಲಿ ಅಂತಾರಾಷ್ಟ್ರೀಯ ಲಯನ್ಸ್ ಸಂಸ್ಥೆಗಳ ಒಕ್ಕೂಟದ ಲಯನ್ಸ್ ಕ್ಲಬ್ ಆಫ್ ಯಲಂದೂರು ವತಿಯಿಂದ 2026-27 ಸಾಲಿನ ನೂತನ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಯಶಸ್ವಿಯಾಗಿ ನಡೆಯಿತು. ಸಮಾರಂಭದಲ್ಲಿ ನೂತನ ಅಧ್ಯಕ್ಷರಾಗಿ ಲಯನ್ ಡಾಕ್ಟರ್ ಎನ್ ರಮೇಶ್ ಉಡುಪ ಅವರು ಅಧಿಕಾರ ಸ್ವೀಕರಿಸಿದರು. ನೂತನ ಪದಾಧಿಕಾರಿಗಳೊಂದಿಗೆ ಕ್ಲಬ್ನ ಸೇವಾ ಚಟುವಟಿಕೆಗಳನ್ನು ಮತ್ತಷ್ಟು ಪರಿಣಾಮಕಾರಿಯಾಗಿ ಮುಂದುವರಿಸುವ ಸಂಕಲ್ಪ ಮಾಡಲಾಯಿತು. ಸಮಾರಂಭದಲ್ಲಿ ಮಾತನಾಡಿದ ಗಣ್ಯರು, ಲಯನ್ಸ್ ಸಂಸ್ಥೆಯ ಸಮಾಜ ಸೇವೆ, ಆರೋಗ್ಯ, ಶಿಕ್ಷಣ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿದ್ದು, ಯಲಂದೂರು ಲಯನ್ಸ್ ಕ್ಲಬ್ ಕೂಡ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಜನರ ಸೇವೆಯಲ್ಲಿ ತೊಡಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ನೂತನ ಅಧ್ಯಕ್ಷ ಡಾಕ್ಟರ್ ಎನ್ ರಮೇಶ್ ಉಡುಪ ಅವರು ಮಾತನಾಡಿ, ಕ್ಲಬ್ನ ಸದಸ್ಯರ ಸಹಕಾರದೊಂದಿಗೆ ಸಮಾಜದ ಅಗತ್ಯವಿರುವವರಿಗೆ ನೆರವು ನೀಡುವ ಹಾಗೂ ವಿವಿಧ ಸೇವಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಲಯನ್ಸ್ ಕ್ಲಬ್ನ ಸೇವಾ ಕಾರ್ಯಕ್ರಮಗಳನ್ನು ಮತ್ತಷ್ಟು ವಿಸ್ತರಿಸುವುದಾಗಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಶಿಕಲಾ ರಮೇಶ್, ಅಶ್ವಿನಿ ಗ್ರೂಪ್ಸ್, ಲಯನ್ಸ್ ಕ್ಲಬ್ನ ಪದಾಧಿಕಾರಿಗಳು, ಸದಸ್ಯರುಗಳು, ಗಣ್ಯರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ಗೋಲಿಪುರ ಮಣಿಕಂಠ ನಾಯಕ್. ನಮ್ಮ ಒಂದು ಈ ಸಣ್ಣದಾದ ಲಯನ್ಸ್ ಸಂಸ್ಥೆಗೆ ಅಭಿಮಾನವನ್ನು ಇಟ್ಟು ಬಂದಿದ್ದಾರೆ. ಅವರ ಒಂದು ಮಾತು ಎಷ್ಟು ಅರ್ಥಪೂರ್ಣವಾಗುತ್ತೆ ಅಂತ ಕೇಳಿದಾಗ ಗೊತ್ತಾಗುತ್ತೆ. ಅವ್ರನ್ನ ನಾನು ನಮ್ಮ ಯಲಂದೂರು ಲಯನ್ಸ್ ಸಂಸ್ಥೆಯ ಪರವಾಗಿ ಮತ್ತು ನಮ್ಮಲ್ಲಿ ನಡೆದಿರ್ತಕ್ಕಂಥ ನಮ್ಮ ಎಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಿಂತ್ಕೊಳ್ಳಿ. ಇದು ಅಧಿಕಾರ ಸರ್, ಇದು ಅಧಿಕಾರ ದಂಡ, ಅಧಿಕಾರವನ್ನು ಹಸ್ತಾಂತರ ಮಾಡೋದು, ಗೌರ್ಮೆಂಟ್ ಕಾವಲು. ಇದು ನ್ಯಾಯಾಲಯದಲ್ಲಿ ಮಾತ್ರ ನೋಡಿರ್ತೀರಿ, ಲಯನ್ಸ್ ಅಂತಾರಾಷ್ಟ್ರೀಯ ಸಂಸ್ಥೆಯಲ್ಲಿ ಮಾತ್ರ ಇದು ನೋಡ್ತೀರಿ. ಸಭೆಯನ್ನು ಪ್ರಾರಂಭ ಮಾಡಲಿಕ್ಕೆ, ಮಧ್ಯದಲ್ಲಿ ಗೊಂದಲ ಆದ ತೀರ್ಮಾನವನ್ನು ನೀಡಲಿಕ್ಕೆ, ಕಡೆಗೆ ಸಭೆಯನ್ನು ಅಂತ್ಯಗೊಳಿಸಲಿಕ್ಕೆ ಬಳಸುವಂಥದ್ದು. ಇದನ್ನ ನಮ್ಮ ಸೆಕೆಂಡ್ ವೈಸ್ ಚಾನ್ಸಲರ್ ಸಿದ್ದೇಗೌಡರು, ಈ ದಿನ ಮುಖ್ಯ ಅತಿಥಿಗಳಾದ ಜಿ ಕೆ ಸುಬ್ರಹ್ಮಣ್ಯ ಅವರು ಹಾಗೂ ಎಲ್ಲ ಲಯನ್ಸ್ ಮುಖಂಡರುಗಳ ಸಮ್ಮುಖದಲ್ಲಿ ನೀಡ್ತಾ ಇದ್ದೀವಿ. ಈ ವರ್ಷದ ಪದಾಧಿಕಾರಿಗಳಿಗೆ, ಅಧ್ಯಕ್ಷರು, ಕಾರ್ಯದರ್ಶಿ, ಖಜಾಂಚಿಗೆ ನಾನು ಮಾಡಿಸಿರ್ತಕ್ಕಂಥ ವಿಶಿಷ್ಟವಾದ ಪಿನ್ಗಳನ್ನು ನಾನು ಅಧ್ಯಕ್ಷರಿಗೆ ನೀಡಲಿಕ್ಕೆ